ಅಮ್ಮಿ ನನ್ನ ಮುಖ ಏನಮ್ಮಿ ನೋಡಿ, ಮೊದಲು ಅದನ್ನ ನೋಡು. ಇದೇನಿದು ತಿರ್ಗಾ ಪುಸ್ತಕಗಳನ್ನ ತಂದಿದ್ದೀರಾ? ಇದೇನಮ್ಮಿ, ಅದನ್ನ ನೋಡ್ದಲೆ ಅದ್ರೊಳಗೆ ಪುಸ್ತಕ ಅದೇ ಅಂತ ಹೆಂಗಮ್ಮಿ ಕಂಡು ಹಿಡಿದ್ಬಿಟ್ಟೆ? ಇದನ್ನ ಇಟ್ಕೊಂಡ್ರೇನೆ ಗೊತ್ತಾಗಕ್ಕಿಲ್ವೇ ಇದು ಪುಸ್ತಕ ಅಂತ? ನಮ್ಮ ಅಪ್ಪನ ಅಳಿಮಯ್ಯ. ಅದು ದಿಟಾನೇ ಅಲ್ವೇ? ಅಲ್ಲ, ನೀವು ತಂದ್ಕೊಟ್ಟಿರೋ ಅಡಿಗೆ ಪುಸ್ತಕಗಳಲ್ಲಿ ಇನ್ನು 2 ಪುಸ್ತಕ ಓದೇ ಇಲ್ಲ, ತಿರ್ಗಾ ಇನ್ನು ಈಟೊಂದು ತಂದ್ಕೊಟ್ಟಿದ್ದೀರಾ. ಏ ಅಮ್ಮಿ, ಇವು ಅಡಿಗೆ ಪುಸ್ತಕ ಅಲ್ಕಣಂತೆ, ತೆಗೆದು ನೋಡು. ಬೇರೆ ಯಾವ ಪುಸ್ತಕ ತಂದಿದ್ದೀರಾ? ಏಟ್ ಮಾತಾಡ್ತೀಯ, ತೆಗೆದು ನೋಡಮ್ಮಿ. ಹಾ, ಇವೇ ಅಲ್ವೇನಮ್ಮಿ ನಿಂಗೆ ಬೇಕಾಗಿದ್ದು? ನಿನ್ನ ಆಸೆ ಕನಸು ಇವನ್ನೆಲ್ಲ ನೆರವೇರಿಸ್ಬೇಕು ಅಂತಂದ್ರೆ ಅದಕ್ಕೆ ಅಡಿಪಾಯನೇ ಈ ಪುಸ್ತಕಗಳಲ್ವೇ? ಅಮ್ಮಿ, ಡಾಕ್ಟರ್ ಆಗ್ಬೇಕು ಅನ್ನೋದು ನಿನ್ನ ಆಸೆ ಕನಸು ಗುರಿ ಅಲ್ವಾ? ಎಲ್ಲ ಹೆಂಗಸರುವೆ ತಮ್ಮ ಗಂಡಸ್ರ ಹತ್ರ ಸೀರೆ ಕೊಡ್ಸು, ಒಡವೆ ಕೊಡ್ಸು, ಬಂಗ್ಲೆ ಮಾಡು, ಅದನ್ನ ಮಾಡು, ಇದನ್ನ ಮಾಡು ಅಂತ ಹೇಳ್ತಾ ಇದ್ರೆ, ನೀನ್ ಮಾತ್ರ ನನ್ನ ಆಸೆ ಈಡೇರಿಸ್ಕೊಳ್ಳೋದಕ್ಕೆ ಒತ್ತಾಸೆಯಾಗಿ ನಿಂತ್ಕೊಂಡಿರ ಅಂತ ಕೇಳಿದೆ. ನಂಗೆ ಓದಕ್ಕೆ ಸಹಾಯ ಮಾಡಿರ ಅಂತ ಕೇಳಿದೆ. 8 ದಿನ ಎಲ್ಲಾರು ನಿನ್ನನ್ನು ಸ್ಯಾನೆ ಬುದ್ಧಿವಂತೆ ಅಂದಾಗ ನನಗೆ ಖುಷಿಯಾಗದು. ಆದ್ರೆ ನೀನೇ ಒಂದು ಜೀವ ಉಳಿಸಿದಾಗ ನಿನ್ನ ಸಾಮರ್ಥ್ಯ ಏನು ಅನ್ನೋದು ನಂಗೆ ಸ್ಯಾನೆ ಚೆನ್ನಾಗಿ ಅರ್ಥ ಆಯ್ತು. ಅದಕ್ಕೆ ನಿನ್ ಗುರಿ ಸಾಧಿಸೋದಕ್ಕೆ ಒತ್ತಾಸೆಯಾಗಿ ನಿಂತು ನಿನ್ನ ಆಸೆ ನೆರವೇರಿಸ್ಬೇಕು ಅಂತ ತೀರ್ಮಾನ ಮಾಡಿ ಈ ಪುಸ್ತಕ ತಂದೀನಿ. ಗೌಡ್ರೆ, ಇದು ಕನ್ಸು ನನ್ಸು ಒಂದು ಅರ್ಥ ಆಯ್ತಾ ಇಲ್ಲ. ಈಗ ಹೇಳ್ತೀನಿ ಕೇಳಿಸ್ಕೊಳಮ್ಮೆ. ನೀನು ಆಸೆ ಪಟ್ಟಂಗೆ ಸೆಂದಾಗ ಓದಿ ಡಾಕ್ಟರ್ ಆಗ್ಬೇಕು, 100 ಜನದ ಜೀವ ಕಾಪಾಡಬೇಕು. ಅದಕ್ಕೆ ನೀನು ಓದು, ನಾನು ಓದಿಸ್ತೀನಿ. ಅರೆ ಇದ್ಯಾಕಮ್ಮೆ ಖುಷಿ ಪಡೋ ವಿಚಾರಕ್ಕೆ ಕಣ್ಣೀರಾಗ್ತಿದೆ? ಇದು ಖುಷಿಗ್ ಬರ್ತಾ ಇರೋ ಕಣ್ಣೀರು. ನಿಮ್ಗೆ ಹೆಂಗ್ ಥ್ಯಾಂಕ್ಸ್ ಹೇಳ್ಬೇಕು ಅಂತ ಗೊತ್ತಾಯ್ತಾ ಇಲ್ಲ. ಅಲ್ಲ, ನಮ್ಮಿಬ್ರು ಮಧ್ಯೆ ಇದೆಲ್ಲ ಬೇಡ ಅಂತ ಇಂಥವು ಯೋಸತಿ ಹೇಳಿದ್ದೀನಮ್ಮೆ. ನೀವ್ ಈ ವಿಷಯದಲ್ಲಿ ಯೋನ್ ಹೇಳಿದ್ರು ಆಟಯ. 1 ಕಿತ ಅಲ್ಲ, 100 ಕಿತ ಅಲ್ಲ, 1,00,000 ಕಿತ ಥ್ಯಾಂಕ್ಸ್ ಹೇಳ್ತಾನೆ ಇರ್ತೀನಿ. ನಾನ್ ಬದುಕಿರೋ ಗಂಟ ಥ್ಯಾಂಕ್ಸ್ ಹೇಳ್ತಾನೆ ಇರ್ತೀನಿ ನಿಮ್ಗೆ. ಸರಿ ಕಣೆ ಪ್ರತಿಮಾ, ಇಡ್ತೀನಿ.
ಲೋಕಿ ಏನಕ್ಕೆ ಇವಾಗ ಮೆಸೇಜ್ ಮಾಡೋನಲ್ಲ? ಏನ್ ಮಾಡೋನು? ದುಡ್ಡು ಸಿದ್ವಾಗಿದ್ರೆ ಫೋನ್ ಮಾಡುತ್ತಂಗವ್ವ. ನೀನೇನಾದ್ರೂ ಫೋನ್ ಮಾಡೋದ್ ತಡ ಆದ್ರೆ ಲೆಟ್ರು ಸಿದ್ಧವಾಗದೆ ಕೊಡೋದಷ್ಟೇ ಬಾಕಿ. ಯಾವ ಜನ್ಮದಲ್ಲಿ ಇವನ ಹತ್ರ ಕಿತ್ಕೊಂಡು ತಿಂದಿದೆ ಅಂತ ಗೊತ್ತಿಲ್ಲ. ಈ ಜನ್ಮದಲ್ಲಿ ಕಾಟ ಕೊಡ್ತಾವನೆ. ಇವಾಗ ದುಡ್ಡಿಗೆ ಏನಪ್ಪ ಮಾಡ್ಲಿ? ಓದ್ಕಿತ ಏನೋ ಅಡ್ಗೆ ಸಂದಾಗ್ ಮಾಡಿದ್ದೆ ಅಂತ ದೊಡ್ಡ ಮಾವಂತವ ಈಸ್ಕೊಂಡೋಗಿ ಕೊಟ್ಟಿದ್ದೆ. ಆದ್ರೆ ಈಕಿತ ಆ ಲೋಕಿ ಬಾಯಿನ ಬಂದ್ ಮಾಡ್ಬೇಕು ಅಂದ್ರೆ ಚಿತ್ರಕ್ಕ ನಕ್ಲೆಸ್ನ ಎತ್ಕೋಬೇಕು. ನಂಗೀಗ ಇದಕ್ಕಿಂತ ಒಳ್ಳೆ ದಾರಿ ಬೇರೆ ಯಾವುದೂ ಇಲ್ಲ. ಏ ಹೋಗವ, ಯಾವಾಗ್ಲೂ ನನ್ಗೆ ಕೆಲ್ಸ ಹೇಳ್ತೀಯ. ಅವ್ವ, ಅಕ್ಕ ಫೋನ್ ಮಾಡ್ತಾವಳೆ. ವಿದ್ಯಾನೆ, ಸ್ಪೀಕರ್ಗೆ ಹಾಕು. ಅಕ್ಕ ಹೆಂಗಿದ್ಯೆ? ನಾನ್ ಸಂದಾಗಿದ್ದೀನಿ ಸರು, ನೀವೆಲ್ರು ಹೆಂಗಿದ್ದೀರಾ? ನಾವೆಲ್ಲ ಸಂದಾಗಿದ್ದೀವಿ ಕಣವ. ಅವ್ವ, ನಾನೀಗ ಫೋನ್ ಮಾಡಿದ್ದು ಒಂದ್ ಖುಷಿ ವಿಷಯ ಹೇಳಕ್ಕೆ. ಯೋನವ ಆಟೊಂದ್ ಖುಷಿ ಪಡೋ ವಿಷಯ? ನೀವೇ ಹೇಳಿ ನೋಡೋಣ. ಏನಾದ್ರೂ ತಿಂಡಿನ ಅಕ್ಕ? ಇಲ್ಲ ಕಣೆ ಸರು. ಮಲ್ಗೆ ತಂದ್ಕೊಟ್ಟಿದ್ದಾನ? ಏ ಇಲ್ಲ ಅಜ್ಜಿ. ಏನೋ ಒಡವೆನೋ ಸೀರೆನೋ ತಂದ್ಕೊಟ್ಟಿರ್ಬೇಕು. ಅವೋ, ನಾನ್ ಒಡವೆ ಸೀರೆಗೆಲ್ಲ ಈಟೊಂದ್ ಖುಷಿ ಪಟ್ಟಾನೆ. ನಮ್ಗ್ ಗೊತ್ತಾಯ್ತಾ ಇಲ್ಲ ಕಣೆ, ನೀನೇ ಹೇಳ್ಬಿಡೆ. ಅದು ಇವತ್ತು ನಮ್ ಗೌಡ್ರು ಸೆಕೆಂಡ್ PU ಪುಸ್ತಕ ತಂದ್ಕೊಟ್ಟು, ನೀನ್ ಸಂದಾಗ ಓದಿ ಪರೀಕ್ಷೆನಲ್ಲಿ ಪಾಸ್ ಆಗು, ನೀನ್ ಆಸೆ ಪಟ್ಟಂಗೆ ನಿನ್ನ ಡಾಕ್ಟರ್ನ ಓದಿಸ್ತೀನಿ ಅಂತ ಹೇಳಿದ್ರು ಅವ್ವ. ಅಕ್ಕ, ದಿಟ ಹೇಳ್ತಿದ್ಯೇನೆ? ಹ್ಞೂ ಕಣೆ ಸರು, ನೀನ್ ಕಟ್ಕೊಂಡಿರೋ ಕನಸನ್ನ ನನ್ಸ್ ಮಾಡೋ ಜವಾಬ್ದಾರಿ ನಂದು ಅಂತ ಮಾತ್ ಕೊಟ್ಟವ್ರೆ. ಸೂಪರ್ ಅಕ್ಕ, ಬಾವ ಮಾತ್ ಕೊಟ್ಟವ್ರ ಅಂದ್ಮೇಲೆ ನಿನ್ನ ಆಸೆ ಕನ್ಸೆಲ್ಲ ಈಡೇರ್ತದೆ. ಈ ವಿದ್ಯಾ, ಅಳಿಯಂದ್ರು ಈ ಮಾತು ಹೇಳಿದ್ರೇನೆ? ಅವ್ರು ಯಾಕೆ ಹಿಂಗಂದ್ರು? ಅವ್ವ, ಅದೇನಾಯ್ತು ಅಂದ್ರೆ ನಾನು ಅವ್ರ ತವ ಡಾಕ್ಟರ್ ಆಗ್ಬೇಕು ಅಂತ ಕನ್ಸ್ ಕಟ್ಕೊಂಡಿವ್ನಿ ಅಂತ ಹೇಳ್ದೆ. ಅದಕ್ ನೀವು ಒತ್ತಾಸೆಯಾಗಿರ್ತೀರಾ ಅಂತಾನು ಕೇಳ್ದೆ. ಅದಕ್ಕೆ ಅವ್ರಿದ್ಬಿಟ್ಟು ಯೋಚನೆ ಮಾಡಿ ಹೇಳ್ತೀನಿ ಅಂತ ಹೇಳಿದ್ರು. ಆದ್ರೆ ಇವತ್ ನೋಡಿದ್ರೆ ಪುಸ್ತಕಗಳನ್ನೆಲ್ಲ ತಂದ್ಕೊಟ್ಟು ನೀನ್ ಸಂದಾಗ ಓದು ಅಂತ ಹೇಳಿದ್ರವಾ. ಅಕ್ಕ, ಈ ದಿನ ಬಾವ ಸೂಪರ್ ಅನ್ಕೊಂಡಿದ್ದೆ. ಅಲ್ಲ ಅಲ್ಲ, ಸೂಪರ್ ಸೂಪರ್. ಇದ್ಯಾ, ದಿಟ್ಟವಾಗ್ಲೂ ನೀನ್ ಅವ್ರ ಕೈ ಹಿಡಿಯೋಕೆ ಶಾನೆ ಪುಣ್ಯ ಮಾಡಿದ್ದೆ ಕಣೆ. ಈ ವಿದ್ಯಾ, ಗಂಡ ಹೆಂಡತಿ ನೀವಿಬ್ರೇ ಈ ತರ ತೀರ್ಮಾನ ಮಾಡ್ಕೊಂಡ್ಬಿಟ್ರೆ ಆಗೋಯ್ತೆ. ಅದಕ್ಕೆ ನಿಮ್ಮ ಅಜ್ಜಿ ನಿಮ್ಮ ಮಾವ ಎಲ್ರೂ ಒಪ್ಕೋಬೇಕಲ್ವೇನೆ? ಅಯ್ಯೋ ಅವ, ಬಾವನ ಹೇಳಿದ್ರು ಅನ್ಮ್ಯಾಕೆ ಅವ್ರು ಅಪ್ಪಿಸ್ಕೋತಾರ ಬಿಡು. ಅಕ್ಕ, ನೀ ಸಂದಾಗ ಓದ್ಕೊಳೆ. ಆಲ್ ದಿ ಬೆಸ್ಟ್ ಕಣೆ. ಇರು ಸರು. ವಿದ್ಯಾ,
ನೀನ್ ಡಾಕ್ಟ್ರ್ ಆಯ್ತೀಯಾ ಅಂದ್ರೆ ನಮಗೂ ಸಂತೋಷನೇ ಕಣವ. ಆದ್ರೆ ಇದು ಎಲ್ಲಿ ನಿನ್ ಸಂಸಾರಕ್ಕೆ ತೊಂದರೆ ಆಯ್ತದೋ ಅಂತ ನನಗೆ ಭಯ ಆಯ್ತದೆ. ಯಾಕೆಂದ್ರೆ ಇದನ್ನ ನೀವಿಬ್ರೇ ತೀರ್ಮಾನ ಮಾಡಿ ತಗೊಳ್ಳೋಂತ ಚಿಕ್ಕ ನಿರ್ಧಾರ ಅಂತೂ ಅಲ್ವೇ ಅಲ್ಲ. ವಿದ್ಯಾ, ಅಣ್ಣಾಗಿರೋ ಮರದ ಕೆಳಗೆ ನಿಲ್ಬೇಕು, ಅನುಭವ ಇರೋ ಮಾತು ಕೇಳ್ಬೇಕು. ಆಗ್ಲೇ ಮನೆ ಮನಸ್ಸುಗಳು ಒಂದಾಗೋದು. ಅವ್ವ ಅಜ್ಜಿ, ಅದ್ರ ಬಗ್ಗೆ ನೀವು ಏನು ಯೋಚನೆ ಮಾಡ್ಬೇಡಿ. ಹಂಗಾಗ್ದೇ ಇರಂಗೆ ನಮ್ ಗೌಡ್ರು ನೋಡ್ಕತಾರೆ. ಅಮ್ಮೇ, ಅವ್ವ, ಗೌಡ್ರು ಬತ್ತವ್ರೆ, ನಾನು ಆಮೇಲೆ ಫೋನ್ ಮಾಡ್ತೀನಿ. ಇದೇನಮ್ಮೆ ಶಾನೆ ಖುಷಿಯಾಗಿದ್ಯಾ? ಅದೇನು ಅಂತ ಹೇಳು, ನಾನು ಖುಷಿ ಪಡ್ತೀನಿ. ಗೌಡ್ರೆ, ಅದು ಅವ್ವಂಗ್ ಫೋನ್ ಮಾಡಿ ನೀವು ಪುಸ್ತಕ ತಂದ್ಕೊಟ್ಟು ಸಂದಾಗ ಓದ್ಕೊ ಅಂತ ಹೇಳಿದ್ರಲ್ಲ, ಅದನ್ನ ಫೋನ್ ಮಾಡಿ ಅವ್ವಂಗೂ ಮನೆಯವ್ರಿಗೆ ಎಲ್ಲರಿಗೂ ಹೇಳ್ದೆ. ಅವ್ರು ಸಾನೆ ಖುಷಿ ಪಟ್ರು ಗೊತ್ತಾ. ಅವ್ರ ವಿಷಯ ಬಿಡಮ್ಮೆ, ನಿನಗ್ ಖುಷಿ ಆಯ್ತೆ? ಸೆಮ್ಸಿ, ಅದನ್ನ ಹೆಂಗ್ ತಿಳಿಸ್ಬೇಕು ಅಂತ ಗೊತ್ತಾಗ್ಲಿಲ್ಲ. ಬಿಡಮ್ಮೆ, ಆಯ್ತು. ನೀನ್ ಖುಷಿ ಆದಲ್ಲ, ನಂಗೆ ಅಷ್ಟೇ ಸಾಕು. ದಿಟ್ವಾಗ್ಲೂ ಹೇಳ್ತಾ ಇದ್ದೀನಿ, ಇವತ್ತು ನನಗೆ ಸಾನೆ ಖುಷಿ ಆಯ್ತೈತೆ. ಆ ಖುಷಿಗೆ ಭೂಮಿ ಮೇಲೆ ನನ್ ಕಾಲೇ ನಿಲ್ತಾ ಇಲ್ಲ. ಅಮ್ಮೆ, ನಾನು ನಿಂಗೆ ಓದು ಅಂತವ ಯಾಕೆ ಹೇಳ್ದೆ ಅಂತ ನಿಂಗೆ ಗೊತ್ತಾ? ಹೌದು, ಗೊತ್ತಿಲ್ಲ ನನಗೆ. ಯಾಕೆ? ನಿನ್ ಮುಖದ ಮೇಲೆ ಯಾವಾಗ್ಲೂ ಈ ಖುಷಿ ನೋಡ್ಬೇಕು ಅಂತ. ಬೋದಿನದ ಕನ್ಸು ನನ್ಸಾಯ್ತದೆ ಅಂತ ಗೊತ್ತಾದಾಗ ನೋಡಮ್ಮಿ ಏಟ್ ಖುಷಿಯಾಗಿದ್ಯಾ ಅಂತ. ಅದಕ್ಕೆ ನೀನ್ ಚಂದಾಗಿ ಓದಿ ಡಾಕ್ಟರ್ ಆಗ್ಬೇಕು ಅಂತವ. ನಿನ್ ಜೊತೆಗೆ ನಾನಿವ್ನಿ. ಗೌಡ್ರೆ, ನೀವ್ ಹೇಳಿದ್ದು ದಿಟ ತಾನೆ? ಹ್ಞೂ ಕಣಮ್ಮೆ. ನೀವು ನನ್ ಗುರಿ ಮುಟ್ಟೋ ಗಂಟ ನನ್ ಜೊತೆಲೇ ಇರ್ತೀರ ತಾನೆ? ಇದ್ಯಾಕಮ್ಮ ಹಿಂಗ್ ಕೇಳ್ತಾ ಇದ್ದಿ? ನನ್ ಕೊಟ್ಟ ಮಾತಿಗೆ ತಪ್ಪೊಂಥರ ಕಾಣಿಸ್ತಾ ಇದ್ದೀನಿ. ಅಯ್ಯೋ ಗೌಡ್ರೆ, ನೀವ್ ಕೊಟ್ಟ ಮಾತ್ನ ತಪ್ತೀರಾ ಅಂತ ಅಲ್ಲ. ಆದ್ರೆ ಈ ವಿಷಯ ಅಟ್ಟಿನಲ್ಲಿ ಯಾರಿಗೂ ಗೊತ್ತಿಲ್ಲ ಅಲ್ವೇ? ಅದ್ರ ಬಗ್ಗೆ ನೀನೇನು ಯೋಚನೆ ಮಾಡಬೇಡ ಬಿಡು. ಒಟ್ನಲ್ಲಿ ನಿನ್ನ ಆಸೆ ಅಂತೆ ಓದ್ಸೋದಂತೂ ಗ್ಯಾರಂಟಿ. ಇದೆಲ್ಲ ಕನ್ಸು ನನ್ಸು ನನಗೊಂದು ಅರ್ಥ ಆಯ್ತಾ ಇಲ್ಲ ಗೌಡ್ರೆ. ಅದಕ್ಕೆ ಯಾಕಮ್ಮಿ ಅನುಮಾನ? ಒಂದ್ ಕಿತ ಗಿಂಡ್ಕೊಂಡು ನೋಡು. ಅಮ್ಮಿ, ನನಗೆಲ್ಲ ಕಣಮ್ಮಿ, ನಿನಗ್ ಗಿಂಡ್ಕೊಂಡು ನೋಡಮ್ಮಿ. ಹೌದಲ್ವೇ? ನೋವಾಯ್ತೆ? ನೋವಾಯ್ತು ಅಂದ್ಮೇಲೆ ಅದ್ನ ಅನ್ಸೇ ಬಿಡು. ನನಗಾಯ್ತಾ ಇರೋ ಖುಷಿಗೆ ಹಕ್ಕಿ ಹಂಗೆ ಆಕಾಶದಲ್ಲಿ ಹಾರಾಡ್ಬೇಕು ಅನಿಸ್ತಾ ಇದೆ. ನಮ್ಮ ಅಪ್ಪನ ಹಳಿಮಯ್ಯ. ಸ್ನಾನ ಆಗೋಷ್ಟಲ್ಲಿ ಈಟೊತ್ತಾಯ್ತು. ಅಯ್ಯೋ, ನೆಕ್ಲೇಸು
ಇಲ್ಲೇ ಮಾಡಕ್ಬಿಟ್ಟು ಹೋಗಿದ್ನಲ್ಲ, ಎಲ್ಲ ಹೊಂಟೋಯ್ತು? ಸ್ನಾನ ಮಾಡಕ್ ಮುಂಚೆ ಇಲ್ಲೇ ಬಿಟ್ಬಿಟ್ಟು ಹೋಗಿದ್ದೆ, ಕಾಣಿಸ್ತಾನೆ ಇಲ್ವಲ್ಲ. ಅಯ್ಯೋ ಶಿವನೇ, ಸ್ನಾನದ ರೂಮಲ್ಲಿ ಏನಾದ್ರು ಬಿಟ್ಬಿಟ್ನಾ? ಅಯ್ಯೋ ಅಲ್ಲೂ ಇಲ್ವಲ್ಲ, ಏನ್ ಮಾಡೋದು? ನೆಕ್ಲೆಸ್ ಇಲ್ಲ ಅಂತ ಅವನ ಹತ್ರ ಹೇಳಿದ್ರೆ ಚೆನ್ನಾಗಿ ಉಗಿಸ್ಕೋಬೇಕಾಯ್ತದೆ. ನನಗ್ ಏನ್ ಮಾಡ್ಲಿ? ಅಯ್ಯೋ ಶಿವನೇ, ಎಲ್ ಬಿಟ್ಬಿಟ್ಟು ಹೋದೆ? ಅವ್ವ ಗೌಡ್ರೆ, ಗೀತಾ ನಿಮ್ಮನ್ನ ಒಳ್ಳೆ ಲೀಡಲ್ ಗೆಲ್ಲಿಸ್ತೀವಿ ಗೌಡ್ರೆ. ಆಯ್ತಾಯ್ತು, ನಿಮ್ಮೆಲ್ಲರೂ ಆಶೀರ್ವಾದ ಇದ್ಮೇಕೆ ನಾನು ಗೆದ್ದೇ ಗೆಲ್ತೀನಿ ಬಿಡಿ. ಹಾ ಅಂದಂಗೆ ವೆಂಕಟೇಶ, ಗೌಡ್ರೆ, ವೆಂಕಟೇಶನ ಮಗಳು ಮದುವೆ ಸಹಾಯ ಕೇಳಕ್ಕೆ ಮುಜುಗರ ಪಡ್ತಾ ಇದ್ದಾನೆ. ಒಳ್ಳೆ ಕಾರ್ಯಕ್ಕಿಲ್ಲ ಅನ್ನಕ್ಕಾದದೆ. ಹಾ ಗೋವಿಂದ, ಸರಿ ಅಣ್ಣ, ನಾನು ತಲುಪಿಸೋ ವ್ಯವಸ್ಥೆ ಮಾಡ್ತೀನಿ. ಅಲ್ ನೋಡ್ರಿ, ಅಪ್ಪಯ್ಯ, ಭದ್ರಾ, ಚಿಕ್ಕಪ್ಪ ನೋಡೋದ್ರಾ? ಯಾವ್ರ ಹತ್ರ ನಾನು ಅಪ್ಪಯ್ಯ ಸಂಸಿ ನಂಗೆ ಆಶೀರ್ವಾದ ಮಾಡಿಸ್ಕೊಡು ಅಂತ ಕೇಳ್ಕೊಂಡೆ. ಈಗ ನೋಡಿ, ಅವ್ರೇ ಎಲ್ಲ ಅವ್ರೆ. ಇರಿ, ನಾನು ಹೋಗಿ ಮಾತಾಡ್ಸ್ಕೊ ಬರ್ತೀನಿ. ಭವಾನಿ, ನೀನ್ ಹೋದ್ ಕೂಡಲೇ ಅವ್ರೇನ್ ಪಿರುತಿಯಿಂದ ಮಾತಾಡ್ತಾರೆ ಅನ್ಕೊಂಡ? ಅಲ್ಲಿ ಹೋದ್ರೆ ಏನಾಗುತ್ತೆ ಅಂತ ನಿಮ್ಗೂ ಗೊತ್ತು ತಾನೆ. ನನ್ ಮಾತ್ ಕೇಳು, ಹೋಗೋದ್ ಬೇಡ. ಆಯ್ತ್ ಬಿಡ್ರಿ, ಅವ್ರ ಕೋಪ ಮಾಡ್ಕೊಂಡ್ ನನ್ ಕೊಂದಾಕಿದ್ರು ಚಿಂತೆ ಇಲ್ಲ. ಅವರಿಂದ ದೂರ ಆಗಿ ನನ್ ಕೈಲಿ ಬದ್ಕಕ್ ಆಯ್ತಾ ಇಲ್ಲ. ನಾನು ಹೋಗೇ ಹೋಯ್ತೀನಿ, ನಾನು ಹೋಗಿ ಮಾತಾಡ್ಸ್ಕೊ ಬರ್ತೀನಿ. ಭವಾನಿ, ನನ್ ಮಾತ್ ಕೇಳು. ಇಲ್ಲ ರೀ, ನಾ ಹೋಯ್ತೀನಿ. ಅವ್ರಿಗೆ ಇವಳು ತಪ್ಪನ್ನ ಕ್ಷಮಿಸೋ ಮನ್ಸಿಲ್ಲ, ಇವಳಿಗೆ ಅವ್ರನ್ನ ಬಿಟ್ಟು ಬದುಕೋ ಶಕ್ತಿ ಇಲ್ಲ. ದೇವ್ರೆ, ನೀನೇ ಇದನ್ನ ಸರಿ ಮಾಡಪ್ಪ. ಅಪ್ಪಯ್ಯ, ನಿಮ್ಗೆ ಸತ್ಯ ಹೇಳ್ಬೇಕು ಅಂತ ಅನ್ಕೊಂಡಿದ್ದೆ, ಆದ್ರೆ ಅವ್ರು ನನಗೆ ದುಡ್ಡು ಕೊಟ್ಬಿಟ್ಟು ಬಾಯಿ ಮುಚ್ಚಿಸ್ಬಿಟ್ರು. ಈಗ್ಲಾರು ಅವಳು ಯಾರು ಅಂತ ಬಾಯ್ ಬಿಡ್ಲಾ? ನಿಮ್ ಮಗಳು ಭವಾನಿ ಗೌಡ್ರೆ. ಮಾಡಿದ್ದೆಲ್ಲವ ಮಾಡಿ ಈಗ ಅಪ್ಪಯ್ಯ ಅಂತ ಬಂದಿದ್ಯಾ ನಿನ್ನ? ಅಪ್ಪಯ್ಯ, ನಿನ್ ದಮ್ಮಯ್ಯ ಅಂತ ನನ್ ಮಾತ್ ಕೇಳು, ಸುಮ್ಮನಿರು. ಬಿಡಲ್ಲ, ಇವಳು ಇವತ್ ಮಾತ್ರ ಸುಮ್ಕೆ ಬಿಡಕ್ಕಿಲ್ಲ, ಇವಳ ಕತ್ತು ಸಾಕ್ಬಿಡ್ತೀನಿ. ಅಣ್ಣ ಅಣ್ಣ, ನನ್ ಮಾತ್ ಕೇಳು, ಕೋಪದ ಕೈ ಬುದ್ಧಿ ಕೊಡ್ಬೇಡ, ಸಮಾಧಾನ ಮಾಡ್ಕೋ. ಮಾಡೋದೆಲ್ಲ ಮಾಡಿ ಅದ್ಯಾವ ಮುಖ ಅಂದ್ಕೊಂಡು ನನ್ ಕಣ್ ಮುಂದೆ ಬಂದು ನಿಂತಿದ್ದಾಳೆ ಇವಳು. ಇವಳು ನನ್ ಸ್ವಲ್ಪ ಯಾವತ್ತೋ ಸತ್ತೋಗಿದ್ಲು, ಇವತ್ತು ಇವಳನ್ನ ಭೂಮಿ ಮೇಲೆ ಹೇಳ್ತಾ ಇದ್ದಂಗೆ ಮಾಡ್ಬಿಡ್ತೀನಿ. ಬಿಡಲ್ಲ, ಬಿಡಲ್ಲ. ಅಣ್ಣ ಅಣ್ಣ, ಮಿನಿಸ್ಟರ್ ಬಂದ್ರು. ನನ್ ಮಾತ್ ಕೇಳು, ಮಚ್ಬಿಡು. ನನ್ ಮಾತ್ ಕೇಳೋಣ. ಏಯ್ ಭದ್ರ, ತಗೊಳ್ಳ.
ಮರ್ಜಬಾದಿ ಕಳೆದು ಅವಮಾನ ಮಾಡಿ ನಮಗ್ ನೋವು ಕೊಟ್ಟಿ ಸಾಲದು ಅಂತ ಈಗ ನಮ್ಮ ಅಟ್ಟಿ ಮೇಲೆ ದ್ವೇಷ ಸಹ ತಗೊಂಡಿದ್ಯಾ? ಹೋಗು ಇಲ್ಲಿಂದ. ಸುಮ್ನೆ ನಮ್ಮನ್ನ ಕೆಟ್ಟವ್ರನಾಗ ಮಾಡ್ಬೇಡ. ಇಲ್ಲ ಅಂದ್ರೆ ಅಣ್ಣ ಮಾಡ್ಬೇಕು ಅಂದಿದ್ ಕೆಲ್ಸನ ನಾ ಮಾಡ್ಬೇಕಾಯ್ತದೆ. ಹೊಂಟೋಗು. ನಮಸ್ಕಾರ ಸರ್. ನೋಡ್ರೆ ದೇವಸ್ಥಾನಕ್ಕೆ ಬಂದಿದ್ದೀರಾ? ಸಾಹೇಬ್ರೆ ನೀವೇನ್ ಇಲ್ಲಿ? ಕಿಕ್ಕೇರಿಗೆ ಹೋಗ್ತಾ ಇದ್ದೆ, ದೇವಸ್ಥಾನ ನೋಡ್ದೆ, ಕೈ ಮುಗಿಯೋಣ ಅಂತ ಕೆಳಗಿಳಿದೆ, ನಿಮ್ಮನ್ನ ನೋಡ್ದೆ. ನೋವು ಕೊಟ್ಟಿ ಸಾಲದು ಅಂತ ಈಗ ನಮ್ಮ ಅಟ್ಟಿ ಮೇಲೆ ದ್ವೇಷ ಸಹ ತಗೊಂಡಿದ್ಯಾ?